ಮನೇಲಿ ನಡೆದ ವಿಷಯದ ಬಗ್ಗೆ ಇಲ್ಲಿ ಯೋಚನೆ ಮಾಡಬೇಡ. ನೀನ್ ಫಸ್ಟ್ ರ್ಯಾಂಕ್ ತಗೊಂಡಿದ್ದಕ್ಕೆ ನಾವು ಸಂತೋಷವಾಗಿದ್ದೀವಿ. ನೀನು ನಮ್ಗಿಂತ ಜಾಸ್ತಿ ಸಂತೋಷ ಪಡ್ಬೇಕು. ಎಲ್ಲಿ ಒಂದ್ಸಲ ಸ್ಮೈಲ್ ಮಾಡು. ಸ್ಮೈಲ್ ಸ್ಮೈಲ್ ಸ್ಮೈಲ್. ಹಾಯ್ ಸರ್, ಆರ್ಡರ್ ಪ್ಲೀಸ್. ಅಕ್ಷಯ, ನಿನಗೇನು ಬೇಕಮ್ಮ? ಐಸ್ ಕ್ರೀಮ್. ಒಂದು ಐಸ್ ಕ್ರೀಮ್, 2 ಕೂಲ್ ಡ್ರಿಂಕ್ಸ್ ತಗೊಂಡು ಬನ್ನಿ. ಓಕೆ ಸರ್. ಶೌರ್ಯ ತಿನ್ನಕ್ಕೂ ನಿಹಾರಿಕಾ ತರ ತಯಾರಾಗ್ತಾ ಇದ್ದಾಳೆ. ಹೌದಮ್ಮ, ನಾನು ಎಷ್ಟೇ ಒಳ್ಳೆ ಮಾತುಗಳನ್ನ ಹೇಳಿದ್ರು, ಅವಳಿಗೆ ನಾನು ಎಷ್ಟೇ ಒಳ್ಳೇದು ಮಾಡ್ಬೇಕಂತ ನೋಡಿದ್ರು ಅರ್ಥ ಮಾಡ್ಕೋತಿಲ್ಲ. ನೋಡ್ತಾ ಇರಿ, ನಿಹಾರಿಕನ ಮೀರ್ಸೋದೇ ಅಲ್ಲ, ನಾಶ ಆಗೋಗ್ತಾಳೆ ಕೂಡ. ಸರ್, ಇನ್ನೇನಾದರೂ ಬೇಕಾ? ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ತಿನ್ನಮ್ಮ. ನಾನು ಹೇಳಿದ್ನ ನೆನ್ಪಿಟ್ಕೊಂಡು 1 ವಾರ ಆದಮೇಲೆ ಹಾಸ್ಪಿಟಲಿಗೆ ಕರ್ಕೊಂಬನ್ನಿ. ಓಕೆ, ಇನ್ನು ನಾನು ಹೊರಡ್ತೀನಿ. ಸರಿ, ಹೋಗ್ಬಾಮ್ಮ. ಹಾಯ್ ಅಕ್ಷಯ. ಚೆನ್ನಾಗಿದ್ದೀರಾ ಡಾಕ್ಟರ್? ನಮ್ಮ ಮಗಳು ನಿಮಗ್ ಗೊತ್ತಾ? ತುಂಬ ವಿಚಿತ್ರವಾಗಿ ಪರಿಚಯ ಆದ್ಲು ರೀ. ಶೌರ್ಯ ಅನ್ನೋ ಹುಡುಗಿಗೆ ಹಾವು ಕಚ್ಚಿ ನಮ್ಮ ಹಾಸ್ಪಿಟಲಿಗೆ ಕರ್ಕೊಂಡು ಬಂದರು. ಬಾಡಿಯಿಂದ ವಿಷ ತೆಗಿಬೋದು ಅಂತ ನಮಗೆ ಗ್ಯಾರಂಟಿ ಕೊಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಿಮ್ಮ ಅಕ್ಷಯ ಮನೆ ಮದ್ದು ತಗೊಂಡು ಬಂದು ಶೌರ್ಯಗೆ ಕುಡಿಸಿದ್ಲು. ಕೆಲವು ನಿಮಿಷದಲ್ಲೇ ಶೌರ್ಯ ಎದ್ದು ಕೂತ್ಕೊಂಡ್ಲು. ನಮ್ಮ ಹಾಸ್ಪಿಟಲ್ ಪೂರ್ತಿ ಆಶ್ಚರ್ಯ ಪಟ್ರು. ವಂಡರ್ ಕಿಡ್ ಅಂತ ಹೊಗಳಿದ್ವಿ ಕೂಡ. ಚಿಕ್ಕ ವಯಸ್ಸಿಗೆ ಹಾವಿನ ವಿಷಕ್ಕೆ ಔಷಧಿ ಕೊಡೋಂಥ ವೈದ್ಯನ ಕಲ್ತಿದ್ದಾಳೆ ಅಂದ್ರೆ ಭವಿಷ್ಯದಲ್ಲಿ ಒಳ್ಳೆ ಡಾಕ್ಟ್ರೇ ಆಗ್ತಾಳೆ ಅಂತ ಅನ್ಸ್ತಿದೆ. ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದು ನಿಮ್ಮ ಅದೃಷ್ಟನಮ್ಮ. ಇನ್ನೊಂದು ಗ್ರೇಟ್ ಥಿಂಗ್ ಏನಂದ್ರೆ ಅಂಥ ಒಳ್ಳೆ ಕೆಲಸ ಮಾಡಿ ಕೂಡ ಯಾರಿಗೂ ಹೇಳ್ಬೇಡಿ ಅಂದ್ಲು. ಆ ಕ್ರೆಡಿಟ್ ನಾನು ತಗೊಂಡೆ. ನನಗಿನ್ನೂ ಗಿಲ್ಟ್ ಫೀಲ್ ಆಗ್ತಿದೆ. ಓಕೆ ರೀ, ನಾನಿನ್ನು ಹೊರಡ್ತೀನಿ. ಪ್ರಸಾದ ತಯಾರು ಮಾಡೋ ದಿನ ಹಾವ್ನ ನೀನೇ ಬೇಕು ಅಂತ ತಗೊಂಡ್ ಬಂದ್ಬಿಟ್ಟೆ ಅಂತ, ಅದಕ್ಕೇನೆ ಶೌರ್ಯಗೆ ಅಷ್ಟು ದೊಡ್ಡ ಅಪಾಯ ಎದುರಾಯ್ತು ಅಂತ ನಿಹಾರಿಕಾ ಅವರು ಬಾಯ್ಗೆ ಬಂದಂಗ್ ಮಾತಾಡ್ತಾ ಇದ್ರೆ ಯಾಕೆ ಮೌನವಾಗಿದ್ಯಮ್ಮ? ಕಾಪಾಡಿದ್ದು ನಾನೇ ಅಂತ ಯಾಕೆ ಹೇಳಕ್ಕಾಗ್ಲಿಲ್ಲ? ಹೇಳಿದ್ರು ನಾನು ನಂಬಲ್ಲ. ಆ ವಿಷಯದಲ್ಲಿ ಮತ್ತೆ ಜಗಳ ಆಗತ್ತೆ, ಅದಕ್ಕೆ ಹೇಳಿಲ್ಲ ಅಮ್ಮ. ಒಳ್ಳೇದಾದ್ರೆ ಬೇರೆಯವ್ರ ಮೇಲೆ ಹೋಗುತ್ತೆ, ಕೆಟ್ಟದಾದ್ರೆ ನಿನ್ ಮೇಲೆ ಬರುತ್ತೆ. ಈ ವಿಷಯ ಮನೇಲಿ ಗೊತ್ತಾಗ್ಬೇಕು. ಬೇಡ ಅಪ್ಪ. ಇಂಥದ್ನ ಹೇಳಲಿಲ್ಲ ಅಂದ್ರೆ ನಮ್ ತಪ್ಪಾಗುತ್ತಮ್ಮ. ಒಂದ್ ಪ್ರಾಣನ ಕಾಪಾಡಿದ್ಯ ಅನ್ನೋ ವಿಷಯ ಗೊತ್ತಾದ್ರೆ
ಎಲ್ಲರಿಗೂ ನಿನ್ ಮೇಲಿರೋ ಕೋಪ ಹೋಗಿ ಒಳ್ಳೆಯವಳಾಗಿ ಕಾಣಿಸ್ತೀಯ. ನಡೀರಿ ಹೋಗೋಣ. ಅವನಿ ಬಾ. ವೇಟರ್, ಏಯ್ ನಿಂತ್ಕೋ. ನಾವೇ ನಿನ್ ಮನೆಗೆ ಹೊರಟಿದ್ವಿ, ನೀನೇ ಬಂದಿದ್ಯಾ. ಯಾಕೆ? ನಿಂಗೆ ಕೊಟ್ಟಿರೋ ಅಡ್ವಾನ್ಸ್ನ ತಗೊಳಕ್ಕೆ. ಏನಾಯ್ತು? ಏನಾಯ್ತಾ? ನೀನ್ ಹೇಳಿದ್ದೆ ಒಂದು, ಅಲ್ಲಿ ನಡೆದಿದ್ದೆ ಇನ್ನೊಂದು. ನಿನ್ನಿಂದ, ನಿನ್ ಸ್ನೇಹಿಂದ ನಮಗೆ ಯಾವ ಉಪಯೋಗನೂ ಇಲ್ಲ. ಅಷ್ಟೇ ಅಲ್ಲದೆ ಆ ಹಾವು ನನ್ನ ಮಗಳಿಗೇನೆ ಕಚ್ಬಿಟ್ಟಿದೆ. ನನ್ನ ಮಗಳು ಸಾವಿನ ಅಂಚಿನವರೆಗೂ ಹೋಗಿ ಬಂದ್ಲು. ಡಾಕ್ಟರು ಕಾಸ್ಟ್ಲಿ ಔಷಧಿ ಇಂಜೆಕ್ಷನ್ ಉಪಯೋಗಿಸಿ ಬದುಕಿಸಿದ್ರು. ನಾನು ಮಂತ್ರ ಹಾಕೊಟ್ಟು ತಾಯ್ತಾನ. ನೀವು ಅಕ್ಷಯಗೆ ಕಟ್ಟಿದ್ರೆ ಮಾತ್ರ ನೀವು ಕೇಳ್ಕೊಂಡಂಗೆ ಅಕ್ಷಯ ಸತ್ತೋಗಿರ್ತಿದ್ಲು. ಎಲ್ಲೋ ಏನೋ ತಪ್ಪಾಗಿದೆ. ಕಚ್ಚಿದ ಮೇಲೆ ನನ್ನ ಹಾವೇ ಸತ್ತೋಯ್ತು. ಆ ಹಾವನ್ನ ನಂಬ್ಕೊಂಡು ನಾನು ಆರಾಮಾಗಿ ನನ್ನ ಕುಟುಂಬನ ನೋಡ್ಕೋತಾ ಇದ್ದೆ. ಇವಾಗ ನಾನು ನನ್ನ ಜೀವನ ಆಧಾರನೇ ಕಳ್ಕೊಂಡಿದ್ದೀನಿ. ಅದಕ್ಕೆ ನಷ್ಟ ಪರಿಹಾರವಾಗಿ ನೀವೇ ನನಗೆ ದುಡ್ಡು ಕೊಡಬೇಕು. ನಾನು ಬೆಳೆಸಿದ ಕಾಳು ಸರ್ಪ ಎಷ್ಟೋ ಜನರನ್ನ ಸಾಯಿಸಿದೆ. ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ಕೂಡ ಕಚ್ಚಿದೆ. ಒಂದೇ ನಿಮಿಷದಲ್ಲಿ ಅದ್ರ ಪ್ರಾಣ ಹೋಯ್ತು. ಅಂಥದ್ರಲ್ಲಿ ನಿಮ್ಮ ಮಗಳು ಬದುಕಿದಾಳೆ ಅಂದರೆ ನೀವು ಅದೃಷ್ಟವಂತರು. ಆ ಹುಡುಗಿ ಹತ್ರ ಏನೋ ಶಕ್ತಿ ಮಹಿಮೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದಕ್ಕೂ ಒಳ್ಳೇದು. ನೀವು ಕೂಡ ಆ ಹುಡುಗಿ ಹತ್ರ ಹುಷಾರಾಗಿರಿ. ಅಮ್ನೋರ ಅಂಶ ಇರೋ ಮಕ್ಕಳು ತಂಟೆಗೆ ಹೋದ್ರೆ ಆ ಅಮ್ನೋರು ಸುಮ್ಮನಿರಲ್ಲ. ದುಡ್ಡಿನ ವಿಷಯ ಎಲ್ಲ ಸರಿಯಾಗೋಯ್ತು, ನೀವಿನ್ ಹೊರಡಿ. ಏ ನಿಲ್ಲಯ್ಯ, ನಿಲ್ಲಯ್ಯ, ಏಯ್ ನಿಲ್ಲೋ. ಆದ್ರೆ ಇಂಥವ್ರಿಂದ ಅಮೌಂಟ್ ರೀಫಂಡಬಲ್ ಆಗುತ್ತೆ ಅಂತ ಅನ್ಕೊಂಡ್ವಲ್ಲ, ನಮ್ದೇ ತಪ್ಪು. ಏನ್ ಮಾಡೋದು ಬಾ. ಏನ್ ಯೋಚನೆ ಮಾಡ್ತಿದ್ಯಾ ವೇದ? ಅವನಿ ಸತ್ಯ ಮಧ್ಯ ಇರೋ ಸಂಬಂಧ ನನ್ನ ಪ್ರತಿ ಕ್ಷಣ ವೇದಿಸ್ತಿದೆ ರೀ. ಅವಮಾನ ಮಾಡ್ಕೊಂಡು ಅಪಾರ್ಥ ಮಾಡ್ಕೊಳ್ಳೋದ್ರಿಂದ ಹೊರಗೆ ಬರಲ್ವಾ ನೀನು? ನಾನು ವ್ರತಕ್ಕೆ ಗೆಸ್ಟ್ ಆಗಿ ಕರೆದಿದ್ ಪ್ರಭಾವತಿ ಬೇರೆ ಯಾರೋ ಅಲ್ಲ ರೀ, ಆ ಸತ್ಯ ಅವರ ಅಮ್ಮ. ಅವ್ರ ಮುಖಾಂತರನೇ ನಿಜಾನ ಬಯಲ್ ಮಾಡೋಣ ಅಂತ ಅನ್ಕೊಂಡೆ. ಈ ಕಡೆ ಅವನಿನ, ಆ ಕಡೆ ಸತ್ಯನ ಇಬ್ಬರನ್ನೂ ಕಾಪಾಡ್ಬಿಟ್ರು. ನಿಹಾರಿಕಾ, ನಿಹಾರಿಕಾ, ಹೊರಗಡೆ ಬಾ. ಏನಾಯ್ತಮ್ಮ? ನಿಹಾರಿಕಾ, ಹೊರಗಡೆ ಬಾರೆ. ಆವಾಗವಾಗ ಗುಡ್ಗಿನ್ ಹಾಗೆ ಗುಡುಕ್ತ್ಯಾ, ಸಿಡ್ಲಿನ್ ಹಾಗೆ ಗರ್ಜಿಸ್ತ್ಯಾ. ಏನಾಯ್ತವ್ನಿ? ನಿಹಾರಿಕಾ ಮಾಡೋ ಕೆಲಸಗಳು ಹಾಗಿರುತ್ತೆ ಅಲ್ವಾ? ಮತ್ತೆ ಈಗ ಏನ್ ಮಾಡಿದ್ಲು ಅಂತ? ಏನಾಯ್ತು? ಚಿಕ್ಕಮ್ಮ ನಿನ್ನ ಕರೀತಿದ್ದಾರೆ ನಿಹಾ. ಏನ್ ವಿಷಯ? ಬಂದ್ಲಲ್ಲ, ಹೇಳು. ಹಾಸ್ಪಿಟ್ಲಲ್ಲಿ ಶೌರ್ಯ ಪ್ರಾಣ ಕಾಪಾಡಿದ್ ಯಾರು ಗೊತ್ತಾ? ಡಾಕ್ಟ್ರು ಅಲ್ಲ, ಅಕ್ಷಯ. ನಿಮ್ ಮಗಳಿಗೆ ಈ ಮನೇಲಿ ಗೌರವ ಬೆಲೆ ಸಿಗಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ರಾ? ಅದೇ ಅಲ್ವಾ ಮತ್ತೆ. ಕೊನೆ ನಿಮಿಷದಲ್ಲಿ ಅಕ್ಷಯ ಮನೆ ಮದ್ದು ತಗೊಂಡ್ ಬಂದಿದ್ಲು ಅಂತ ರೆಸ್ಟೋರೆಂಟ್ ಅಲ್ಲಿ ಡಾಕ್ಟರ್ ಸಿಕ್ಕಿ ಹೇಳಿದ್ರು. ಚೆನ್ನಾಗಿದೆ. ನೀವು ಕಟ್ಟಿರೋ ಕತೆ ಸಕ್ಕತ್ತಾಗಿದೆ. ನೀವು ಹೇಳಿದ್ದೆಲ್ಲ ನಿಜ ಆಗೋಗುತ್ತೆ ಅಂತ ಅನ್ಕೋಬೇಡಿ. ಅಕ್ಷಯನೇ ಹಾವು ತಗೊಂಡ್ ಬಂದಿದ್ದು ಅಂತ ಇವ್ರು ಅನ್ಯಾಯವಾಗಿ ಆರೋಪ ಮಾಡಿದ್ರು ಅಮ್ಮ. ಹೌದು ಚಿಕ್ಕಪ್ಪ, ಹಾವನ್ನ ಹಿಡಿಯೋ ಅಂತವಳು ಅಕ್ಷಯ್ ಒಬ್ಳೆ ಅಲ್ವಾ? ಅಕ್ಷಯ ಅಂತ ಕೆಲಸ ಯಾವತ್ತೂ ಮಾಡಲ್ಲ. ನಿಜವಾಗ್ಲೂ ಅಕ್ಷಯನೇ. ಮಗಳು ನಿರಪರಾಧಿ ಅಂತ ನಿರೂಪಿಸೋದಿಕ್ಕೆ ನೀವ್ ಪಡ್ತಿರೋ ಕಷ್ಟ ಚೆನ್ನಾಗಿದೆ, ಆದ್ರೆ ನೀವ್ ಹೇಳೋದೆಲ್ಲ ನಿಜ ಅಂತ ನಾವ್ ಹೇಗ್ ನಂಬೇಕು?
ನಾನ್ ನಿರೂಪಿಸ್ತೀನಿ. ಲೇಡಿ ರೆಬಲ್ ಸ್ಟಾರ್ ಆಗಯ್ಯ. ಇವಾಗ ವಾರ್ ಒನ್ ಸೈಡ್ ಆಗಿ ಲೆಕ್ಕ ತೀರ್ಮಾನ ಆಗುತ್ತೆ ನೋಡು. ಏನಾಯ್ತು ನಿಂಗೆ? ನನಗೆ ಯಾಕೆ ಹೊಡೆದೆ? ಮಾತಿಗೂ ಕೈ ಮಾಡೋ ಅಭ್ಯಾಸ ಜಾಸ್ತಿ ಆಗಿ ಹೋಗಿದೆ ನಿನ್ನ. ಕೃಷ್ಣ, ಹೆಣ್ಣಿಂಗ್ಸ್ ಮೇಲೆ ಕೈ ಮಾಡ್ತೀಯಾ? ಮತ್ ನನ್ನ ಹೆಂಡತಿಗೆ ಯಾಕೆ ಹೊಡೆದ್ಲಪ್ಪ? ಆಹಾ, ಒಂದೇ ಕೆನ್ನೆಗೆ ಹೊಡೆದೆ ಅಂತ ಬೇಜಾರಾಗ್ತಿದ್ಯಾ? ಅಬ್ಬಬ್ಬಬ್ಬಬ್ಬ, ಸೌಂಡ್ಸು ಸೂಪರ್ ಆಗಿದೆ. DTS ರೇಂಜಲ್ಲಿ ಜೋರಾಗಿ ಕೇಳಿಸ್ತಿದೆ. ಏನ್ ಹೋಗೋ ಕಾಲ ಬಂದಿದೆ ನಿನ್ಗೆ? ನಮ್ಮನೆ ಸೊಸೆ ಮೇಲೆ ಕೈ ಮಾಡ್ತಾ ಇದೀಯಾ? ಅಕ್ಕ, ಏನ್ ನಡೀತು ಅಂತ ಹೇಳು. ಈ ದುಷ್ಟ ಹೆಂಗ್ಸು ಹಾವು ಕತ್ಸಿ ಅಕ್ಷಯನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ಲು ಅವನಿ. ಆಗ್ಲೇ ಇವಳ ಗಂಡನ್ನ ಹಾವಡಿಗನ್ ಜೊತೆ ನೋಡ್ದೆ. ನಾನು ಬೆಳೆಸಿದ ಕಾಳು ಸರ್ಪ ಎಷ್ಟೋ ಜನರನ್ನ ಸಾಯಿಸಿದೆ. ದೊಡ್ಡ ದೊಡ್ಡ ಪ್ರಾಣಿಗಳಿಗೂ ಕೂಡ ಕಚ್ಚಿದೆ. ಒಂದೇ ನಿಮಿಷದಲ್ಲಿ ಅದ್ರ ಪ್ರಾಣ ಹೋಯ್ತು. ಅಂಥದ್ರಲ್ಲಿ ನಿಮ್ಮ ಮಗಳು ಬದುಕಿದಾಳೆ ಅಂದ್ರೆ ನೀವು ಅದೃಷ್ಟವಂತರು. ಮತ್ತೊಂದು ವಿಷಯ ಏನು ಅಂದ್ರೆ, ಆ ಅಕ್ಷಯ ಮೇಲೆ ನಾನು ಹಾವನ್ನ ಕಳಿಸಿದ್ರು ಕೂಡ ಆ ಸರ್ಪದಿಂದ ತಪ್ಪಿಸ್ಕೊಂಡ್ಲು ಅಂದ್ರೆ ಆ ಅಕ್ಷಯ ಸಾಮಾನ್ಯದೋಳಲ್ಲ. ಅಲ್ಲೇ 4 ಬಾರ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಆ ಕೆಲ್ಸನ ಇಲ್ಲಿ ಮಾಡಿದ್ರೇನೆ ಒಳ್ಳೇದು ಅಂತ ಬಂದೆ. ಎಂತ ದುಷ್ಟೇನೆ ನೀನು. ನಿನ್ನಂತ ಹೆಣ್ಣನ್ನ ಬದುಕೋಕೆ ಬಿಡಬಾರ್ದು. ನೀವ್ ಏನೇನ್ ಹೇಳ್ತಿರೋ ಅದೆಲ್ಲ ನಿಜ ಆಗಿ ಹೋಗತ್ತಾ? ತಂಗಿ ಮಗಳನ್ನ ವಹಿಸ್ಕೊಂಡ್ ಮಾತಾಡೋದಕ್ಕೆ ಇಷ್ಟ ಬಂದಾಗ ಹೇಳ್ತಿರಲ್ಲ. ಸಾಕ್ಷಿ ತೋರಿಸ್ದೇನೆ ನನ್ನ ಸೊಸೆ ಮೇಲೆ ಆರೋಪ ಹೊರಿಸ್ಬೇಡ. ನರಸಯ್ಯ, ಇವ್ನು ನಿಜ ಹೇಳ್ಬಿಡ್ತಾನೆ. ಅಮ್ಮ ಹೊರಗಡೆ ಹಾಕ್ತಾಳೆ. ಇನ್ನು ನಾವು ಗಂಟು ಮೂಟೆ ಕಟ್ಕೊಳ್ಳೋದು ಒಳ್ಳೇದು. ಇರೋದನ್ನಿದ್ದ ಹಾಗೆ ಹೇಳು. ಆಲ್ರೆಡಿ ಒಂದು ರೌಂಡ್ ಬಾರಿಸಿರೋ ಹಾಗೆ ಕೆನ್ನೆ ಪೂರಿ ತರ ಉಬ್ಬಿದೆ. ಖಂಡಿತವಾಗ್ಲೂ ಹೇಳ್ತಾನೆ. ಹೇಳು. ಈ ಅಕ್ಷಯ ಅನ್ನೋ ಹುಡುಗಿ ಪ್ರಸಾದ ಏನಾದರೂ ತಯಾರು ಮಾಡಿದ್ರೆ ನಮಗೆ ಈ ಮನೇಲಿ ಬೆಲೆ ಇರಲ್ಲ. ಅದಕ್ಕೆ ಹಾವು ಕಚ್ಚಿ ಸಾಯಿಸು ಅಂತ ನನಗೆ ದುಡ್ಡು ಕೊಟ್ರಮ್ಮ. ಹಾವುಗೆ ಮಂತ್ರ ಹಾಕಿ ತಾಯ್ತ ಕೊಟ್ಟೆ. ಆ ತಾಯ್ತನ ಅಕ್ಷಯಗೆ ಕಟ್ಟಿ ಎಂದೆ. ಗೊತ್ತಿಲ್ದೇನೆ ಆ ತಾಯ್ತನ ಶೌರ್ಯ ಕಟ್ಕೊಂಡ್ಲು ಅನ್ಸುತ್ತಮ್ಮ. ಅದಕ್ಕೆ ಕಾಳ ಸರ್ಪ ಶೌರ್ಯ ಕಚ್ಚಿತು ಅನ್ಸುತ್ತೆ. ನನ್ ಕಳಿಸಿದ ಹಾವು ಕೂಡ ಸತ್ತೋಯ್ತು. ಅಕ್ಷಯ ಸಾಮಾನ್ಯದವಳಲ್ಲಮ್ಮ. ಅದಕ್ಕೆ ಹಾವು ಕೂಡ ಪ್ರಾಣ ಬಿಡ್ತು. ಶೌರ್ಯ ಬದುಕಿರೋದು ಮಾತ್ರ ತುಂಬಾ ವಿಚಿತ್ರ. ಡಾಕ್ಟ್ರು ಕೊಟ್ಟಿರೋ ಇಂಜೆಕ್ಷನ್ ಔಷಧಿ ಎಂದಂತೂ ಬದುಕಿರಲ್ಲ. ಇದು ಮಾತ್ರ ನಿಜ.
ದುಡ್ಡಿಗೆ ಆಸೆ ಪಟ್ನಮ್ಮ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ನನ್ ಮಗಳನ್ನೇ ಸಾಯಿಸ್ಬೇಕು ಅಂತ ನೋಡ್ತೀಯ ನಿನ್ನ? ಅವನಿ ಅವನಿ ಏನ್ ಮಾಡ್ತಾ ಇದೀಯಾ? ಅವನಿ ಕೃಷ್ಣ ಅವನಿ 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 ಬಿಡು. ಅವನಿ ಮಾಡ್ತಾ ಇದ್ಯಾ? ಅವನಿ ಬಿಡು ಅವಳನ್ನ. ಅವನಿ ಬಿಡು. ಮಾತು ಕೇಳಮ್ಮ. ಹುಚ್ಚಿಡ್ತಿದ್ಯಾ ನಿಂಗೆ? ಅಪ್ಪ ಹೇಳಪ್ಪ. ಉಸಿರು ನಿಂತ ಮೇಲೆ ಬಿಡು ಅವನಿ. ಅವನಿ ಕೃಷ್ಣ ಅಮ್ಮ ಅವನಿ ಅವನಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡಮ್ಮ. ಇಂಥವ್ರನ್ನ ಯಾಕೆ ಬಿಡ್ಬೇಕು ಅಪ್ಪ? ತಪ್ಪು ಮಾಡಿದವರಿಗೆ ನೀವು ಶಿಕ್ಷೆ ಕೊಡ್ತೀರಾ ಅಲ್ವಾ ಅಜ್ಜಿ? ಇವಾಗ ಇವ್ರಿಗೆ ನೀವೇನು ಶಿಕ್ಷೆ ಕೊಡ್ತೀರೋ ಕೊಡಿ ಅಜ್ಜಿ. ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀನೇ ಹೇಳ ಅವನಿ. ಶಾಶ್ವತವಾಗಿ ಮನೆಯಿಂದ ಹೊರಗಡೆ ಹಾಕಿ. ಯಾಕೆ ವೇದ ಏನು ಮಾತಾಡ್ತಿಲ್ಲ? ಈ ವಿಷಯದಲ್ಲಿ ನೀನ್ ಮೌನವಾಗಿದ್ದಾಗೆ ನನ್ನ ಕೈಲಿರೋಕ್ಕಾಗಲ್ಲ. ಅದಕ್ಕೆ ಇವರಿಬ್ಬರನ್ನು ಈ ಮನೆಯಿಂದ ಹೊರಗೆ ಕಳಿಸ್ತಿದ್ದೀನಿ. ಅಪ್ಪ ಬಾಯಿ ಮುಚ್ಚೋ ಮೂರ್ಖ. ಅಪ್ಪ ಅಂತ ಕರೆಯೋ ಅರ್ಹತೆ ನಿನಗಿಲ್ಲ. ಎಷ್ಟು ತಪ್ಪುಗಳು ಮಾಡ್ತಿರೋ ನೀವಿಬ್ರು? ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರು ನಾವು ಕ್ಷಮಿಸ್ತಾ ಇರ್ತೀವಿ ಅನ್ಕೊಂಡ್ರೇನೋ? ತೀರ್ಪು ಬಂದ್ಬಿಡ್ತು. ಲೇ ಚಿಕಾಗೋ, ಏನು ಅಂಕಲ್? ಹೋಗಿ ಕೃಷ್ಣ ಅಂಕಲ್ ನಿಹಾರಿಕಾ ಆಂಟಿ ಲಗೇಜ್ ತಗೊಂಡ್ ಬಾರಮ್ಮ. ಸರಿ ಅಂಕಲ್. ಅತ್ತೆ, ಬುದ್ಧಿ ಕೆಟ್ಟು ದೊಡ್ಡ ತಪ್ಪನ್ನೇ ಮಾಡಿದೀವಿ. ಇದೊಂದ್ಸಲ ನೀವು ನಮ್ಮನ್ನ ಕ್ಷಮಿಸ್ಬಿಡಿ. ಅವನಿಯವರು ಅಕ್ಷಯನ ನೋಡಿಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂತ. ಅದು ಅಲ್ಲದೆ ಅಕ್ಷಯ್ ಅಂದರೆ ನಿಮಗೂ ಕೂಡ ಅಷ್ಟೇನು ಇಷ್ಟ ಇಲ್ಲ ಅಲ್ವಾ? ಅಕ್ಷಯಿಂದ ದಿನ ಮನೇಲಿ ಯಾಕೆ ಜಗಳ ಅಂತ ನಿರ್ಧಾರ ತಗೋಬೇಕಾಗಿ ಬಂತಮ್ಮ. ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮನ್ನ ಕ್ಷಮಿಸಮ್ಮ. ಇವ್ರನ್ನೇನಾದ್ರೂ ಕ್ಷಮಿಸ್ದೆ ಅಂದ್ರೆ ಇನ್ನು ಈ ಮನೇಲಿ ಹಿರಿಯಳಾಗಿ ನಿನ್ಗೆ ಯಾವುದೇ ಬೆಲೆ ಇರಲ್ಲ. ಲಗೇಜ್ ಬಂತು, ಹೊರಡಿ ಇನ್ನು. ಅಜ್ಜಿ ಪ್ಲೀಸ್ ಇದೊಂದ್ ಸರಿ ಅವ್ರನ್ನ ಕ್ಷಮಿಸ್ಬಿಡಿ. ಏನೋ ದ್ವೇಷ ಇಟ್ಕೊಂಡು ಹೀಗೆ ಮಾಡ್ಬಿಟ್ಟಿದ್ದಾರೆ, ಬಿಟ್ಬಿಡಮ್ಮ. ಈ ವಿಷಯದಲ್ಲಿ ಮಾತ್ರ ಅತ್ತೆ ಮನಸ್ಸು ಬದಲಾಗೋ ಥರ ಕಾಣಿಸ್ತಿಲ್ಲ ನಿಹಾರಿಕಾ. ಅತ್ತೆ ಉಗ್ರ ರೂಪ ನೋಡೋಕ್ಕೂ ಮುಂಚೆನೇ ನೀವು ಹೊರಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇನ್ನೂ ಇಲ್ಲೇ ಇದ್ದೀರಾ? ಹೊರಗಡೆ ಹೋಗಿ. ಅಣ್ಣನ ನೀನು ಆ ಬಂಧಕ್ಕೆ ಬೆಲೆ ಕೊಟ್ಟಿದ್ಯಾ ನೀನು? ಆ ಪಾಪದಲ್ಲಿ ನೀನ್ ಭಾಗ ಆಗಿರೋದಕ್ಕೆ ನಿನ್ನ ಈಗಲೇ ಇಲ್ಲೇ ಸಾಯಿಸ್ಬೇಕು ಅನಿಸ್ತಿದೆ. ನಾನು ನಿನ್ನಷ್ಟು ಕೆಟ್ಟವನಲ್ಲ ಅಲ್ವಾ? ಅದಕ್ಕೆ ಸುಮ್ಮನಾಗ್ತಾ ಇದ್ದೀನಿ. ಇನ್ ಮಾತ್ ಬೇಕಾಗಿಲ್ಲ ಬಾವ, ಹೊರಗಡೆ ಹೋಗಿ. ಅಮ್ಮ ಜೂನಿಯರ್ ನಿಹಾರಿಕಾ, ನೀನು ಹೊರಡಮ್ಮ. ನಿಂತ್ಕೊಳ್ಳಿ. ನೀವು ಮನೆ ಬಿಟ್ಟು ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ.